ಖಾಸಗಿ ಸಹಭಾಗಿತ್ವ ಬೇಡವೇ ಬೇಡ ಬೇಡವೇ ಬೇಡ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಯಲ್ಲಿ ಖಾಸಗಿ ಸಹಭಾಗಿತ್ವ ಬೇಡವೇ ಬೇಡ ಬೇಡವೇ ಬೇಡ. ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಶಿಕ್ಷಣ ನಮ್ಮ ಹಕ್ಕು, ಮಾರಾಟವಲ್ಲ. ಶಿಕ್ಷಣ ನಮ್ಮ ಹಕ್ಕು, ಮಾರಾಟವಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಮ್ಮ ಹಕ್ಕು, ನಮ್ಮ ಹಕ್ಕು. ಈ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ, ಪ್ರಾರಂಭಿಸಿ. ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಈ ಕೂಡಲೇ ಪ್ರಾರಂಭಿಸಿ, ಪ್ರಾರಂಭಿಸಿ. ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಖಾಸಗಿಯವರು ಕೊಡಲು ಬಿಡುವುದಿಲ್ಲ, ಬಿಡುವುದಿಲ್ಲ. ಇವತ್ತಿನ ದಿವಸ ಏನ್ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನಿರ್ದಿಷ್ಟ ಸತ್ಯಾಗ್ರಹ ಹಾಕಿಕೊಂಡಿದ್ದೈತೆ ನಮ್ಮ ಸಂಬಂಧ ಸಮಿತಿ ವತಿಯಿಂದ ಎಲ್ಲಾ ಸಂಘಟನೆಗಳು ಕೂಡಿ ಇಲ್ಲಿಯವರೆಗೆ ಈ ಮೊನ್ನೆ ಸ್ಟಾರ್ಟ್ ಆಗಿದೆ 18 ತಾರೀಕಿಗೆ. ಇನ್ನೂವರೆಗೆ ನಮ್ಮ ಜನಪ್ರತಿನಿಧಿಗಳಿಗೆ ಇನ್ನೂ ಯಾರೋ ಇಬ್ರು ಇದಕ್ಕೆ ಎತ್ತರ ಬರ್ತಾ ಇಲ್ಲ. ಈ ನಮ್ಮ ಜನಪ್ರತಿನಿಧಿಗಳಿಗೆ ಎತ್ತರ ಆಗ್ಬೇಕಪ್ಪ ಅಂತಂದ್ರೆ ಅವ್ರ ಮನಿ ಚಲೋ ಆಗ್ಬೇಕು. ಮಂದಿ ಇಲ್ಲಿ ಟೆಂಟ್ ಚಲೋ ಇರ್ಬೇಕು, ಅಲ್ಲಿ ಜನರು ಅಲ್ಲಿ ಹೋಗಕ್ ಚಲೋ ಆಗ್ಬೇಕು ಅವ್ರವ್ರ ಮನೆಗೆ. ಹೇಳೋ ಉದ್ದೇಶ ಇಷ್ಟೇ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಾಕ ಇವ್ರು ಎಷ್ಟು ತ್ರಾಸ ಪಡಾಕತ್ತಾರಪ್ಪ ಅಂತಂದ್ರೆ ಅವ್ರ ಮನಿಗೆ ಒಯ್ಯೋದಾದ್ರ ಜಲ್ದಿ ಬಂದ್ಬಿಡ್ತಾರ ಒಟ್ಟರು. ಆ ಸರ್ಕಾರಿ ಸ್ವಾಮ್ಯದ ಕಚೇರಿಗಳನ್ನು ಮಾಡ್ಬೇಕಂತಂದ್ರೆ ಇವ್ರಿಗೆ ಬಹಳ ತ್ರಾಸ ಆಗ್ತದೆ. ಅದು ಮಾಡಿದ್ರಪ್ಪ ಅಂದ್ರೆ ಇವ್ರು ಯಾರು ನಮ್ಮ ಮನೆಗೆ ಬರೋಲ್ಲ ಅಂತ ವಿಚಾರ ಮಾಡ್ತಾರ ಜನಪ್ರತಿನಿಧಿಗಳು. ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ, ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಇಟ್ಟುಕೊಂಡು ಸರ್ಕಾರಿ ಕಾಲೇಜ್ ಇದೆ, ಸರ್ಕಾರಿ ಗವರ್ಮೆಂಟ್ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ನಲ್ಲಿ ಅದಕ್ಕೆ ಡಾಕ್ಟರ್ಸ್ಗಳು ಕಮ್ಮಿ ಇದಾರೆ ಅಂತ ಇಟ್ಟೆಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಗಳು ನಡೆಯಕತ್ತಾವ. ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಸರಿಯಾಗಿ ಕೆಲಸ ಮಾಡಿರಪ್ಪ ಅಂದ್ರೆ ಇಲ್ಲೆಲ್ಲ ರೋಗಿಗಳು ಬೇರೆ ಹಾಸ್ಪಿಟಲ್ ಯಾರು ಹೋಗಕ್ ಆಗುದಿಲ್ಲ. ನಿಮ್ಗೆ ನಾನು ಹೇಳೋ ತಾತ್ಪರ್ಯ ಇಷ್ಟೇ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಯ್ತಪ್ಪ ಅಂದ್ರೆ ಅಲ್ಲಿ ಕಲೀಲಕ್ಕೆ ಬರ್ತಕ್ಕಂತ ಡಾಕ್ಟರ್ಸ್ ಆಗ್ತಾರೆ. ಡಾಕ್ಟರ್ಸ್ಗಳು ಹೋಗಿ ಟ್ರೀಟ್ಮೆಂಟ್ ಏನು ತಾತ್ಕಾಲಿಕ ಇರ್ಲಿ ಏನೋ ಇರ್ಲಿ, ಏನೋ ಒಂದು ಅರ್ಜೆಂಟ್ ಇರ್ತದಲ್ಲ, ಅರ್ಜೆಂಟ್ ಒಂದು ಜಲ್ದಿ ಕೆಲಸ ಆಗ್ತದೆ ಮೆಡಿಕಲ್ ಕಾಲೇಜ್ ಇತ್ತಪ್ಪ ಅಂದ್ರೆ. ಆ ಮೆಡಿಕಲ್ ಕಾಲೇಜ್ ಇರ್ಲಾರ ಸಂಬಂಧ ನಮ್ಮ ಸರ್ಕಾರಿ ಆಸ್ಪತ್ರೆ ಬಹಳ ಹಾಳಾಗತ್ತೆ. ಹಿಂಗಾಗ್ಬೇಕಂದ್ರೆ ಅಲ್ಲೊಂದು ಆಸ್ತಿ ಆಯ್ತಪ್ಪ ಅಂದ್ರೆ, ಅಲ್ಲೊಂದು ಕಾಲೇಜ್ ಆಯ್ತಪ್ಪ ಅಂತಂದ್ರೆ ಆ ಆಸ್ಪತ್ರೆಗೆ ಒಂದು ಕಳಿ ಬರ್ತದೆ. ಆ ಕಳಿ ಬರ್ತಪ್ಪ ಅಂತಂದ್ರೆ ಜನರಿಗೆ ಹೆಂಗಾಗತ್ತಪ್ಪ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಟ್ರೀಟ್ಮೆಂಟ್ ಜಲ್ದಿ ಸಿಗ್ತದೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಹಿಂಗಾಗ್ಬೇಕಂದ್ರೆ 149 ಎಕರೆ ಜಮೀನ್ ಇರುವಂತ ಹಾಸ್ಪಿಟಲ್ ಯಾವ್ದಾರ ಇದ್ರೆ ನಮ್ ಬಿಜಾಪುರ ಜಿಲ್ಲೆ ಅಂತ ಹೇಳ್ತೀನಿ. ಕರ್ನಾಟಕ ರಾಜ್ಯದ ತುಂಬಾ ಎಷ್ಟು ಹಾಸ್ಪಿಟಲ್ ಅದಾವೆ, ಆ ಹಾಸ್ಪಿಟಲ್ ಅಲ್ಲಿ ಇಷ್ಟೊಂದು ಜಮೀನ್ ಇಲ್ಲ. ಈ ಹಾಸ್ಪಿಟಲ್ ಜಾಗವನ್ನು ಹೊಡೆಯುವಂತ ಹುನ್ನಾರ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡಾಕ್ ಬರ್ತಾರೆ. ಅದನ್ನ ಹೊಡ್ಕೊಂಡ್ ಕೂತೇವ ಅಂದ್ರೆ ನಾವು ಹೆಂಗ್ ಬೇಕಾದಂಗ ಆಗ್ತೇವೆ, ನಾವು ಹೆಂಗ್ ಬೇಕಾದಂಗ ಜನರನ್ನ ಸುರಿಬಹುದು ಅಂತ ವಿಚಾರ ಮಾಡಾಕತ್ತಾರ. ಈಗಾಗಲೇ ಜನಪ್ರತಿನಿಧಿಗಳು ಸಾಕಷ್ಟು ಗಾರ್ಡನ್ಗಳಲ್ಲಿ CSITಗಳನ್ನ ನುಂಗಿದ್ದಾರೆ. ಇದು ಒಂದು ನುಂಗಬೇಕಂತ ವಿಚಾರ ಮಾಡಿ ಎಲ್ಲರೂ ಕೂಡಿ ಆ ನುಂಗುವಂತ ಜಾಗವನ್ನ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಅವತ್ತಿನ ದಿವಸ ಏನಾಯ್ತಪ್ಪ ಅಂತಂದ್ರೆ, ಏನು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಯ್ತು. ಮಾನ್ಯ ನಗರ ಶಾಸಕರು ಒಂದು ಕ್ವಶನ್ ಕೇಳಿದ್ರು. ಆ ಕ್ವಶನ್ ಹೆಂಗ್ ಕೇಳಿದ್ರಪ್ಪ ಅಂತಂದ್ರೆ, ನಮಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ವೈದ್ಯಕೀಯ ಸಚಿವರು ಸ್ಟಾರ್ಟ್ ಮಾಡಿದ್ರು. ಮುಂದೆ ಆ ವೈದ್ಯಕೀಯ ಸಚಿವರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ತುಮಕೂರು ಆಗ್ಲಿ, ಬಿಜಾಪುರ ಆಗ್ಲಿ, ಕೋಲಾರ ಆಗ್ಲಿ, ಇವು PPP ಮಾದರಿಯಲ್ಲಿ ನಾವು ಕೊಡಕ್ ರೆಡಿ ಇದೀವಿ. ನೀವು ಯಾರು ಅರ್ಜಿ ಹಾಕ್ತೀರಿ ಹಾಕ್ರಿ. ನಮ್ಮ ನಗರ ಶಾಸಕರು ಕೇಳೋ ತಾತ್ಪರ್ಯ ಇಷ್ಟೇ, MB ಪಾಟೀಲ್ ಮೆಡಿಕಲ್ ಕಾಲೇಜ್ ಐತೆ, ಇಲ್ಲಿ ಆಲಮಿಂದಾಗ ಒಂದು ಮೆಡಿಕಲ್ ಕಾಲೇಜ್ ಐತೆ, ನಾನು ಒಬ್ಬ ಯಾಕೆ ಮೆಡಿಕಲ್ ಕಾಲೇಜ್ ತಗೋಬಾರ್ದ ಇವನ್ ಹಠ. ಆದ ಕಾರಣ ನಾ ಹೇಳೋ ವಿಚಾರ ಇಷ್ಟೇ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನ್ಯಾಗ ನಿಮ್ಮನ್ನ ನಾವು ಯಾರು ಹಾಕಕ್ ಬಿಡುದಿಲ್ಲ. ಮೆಡಿಕಲ್ ಕಾಲೇಜ್ ನೀವು ನಿಮ್ಮ ಪ್ರೈವೇಟ್ ನಿಮ್ ಎಲ್ಲಿ ಸಾಲಿಗಳದ ನಿಮ್ ಜಮೀನ್ದಾಗ ಹಾಕೋತೀರಿ ಹಾಕೊಡ್ರಿ. ನಾವು ಈ ಜಮೀನ್ದಾಗ ಮಾತ್ರ ನಾವು ಹಾಕಾಕ್ತಿವಿ ಇದು ಮಾಡೋಲ್ಲ. ನೇರವಾಗಿ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತೀವಿ. ಅವತ್ತಿನ ದಿವಸ ಏನು ಸಚಿವ ಸಂಪುಟ ಸಭೆ ಇತ್ತು,
ಎಲ್ಲಾ ಶಾಸಕರು ಇರ್ಬೋದು ಒಟ್ರು ಒಬ್ರೇ ಅವ್ರ ಕ್ವಶನ್ ಕೇಳಾರತ್ತಲ್ಲ, ಯಾರು ಕೇಳಿದ್ರಪ್ಪ ಅಂತಂದ್ರೆ ಅವಾಗ ಇಮಿಡಿಯೇಟ್ ಇವ್ರು ಆಕ್ಷನ್ ಮಾಡ್ಬೇಕಾಗಿತ್ತು ಎಲ್ಲ ಸಚಿವರಾಗ್ಲಿ ಶಾಸಕರಾಗ್ಲಿ. ಇಲ್ಲ ಆ ಕ್ಯಾಂಪಸ್ನ್ಯಾಗ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋದ್ ಬಿಟ್ರೆ ನಾವು ಬೇರೆ PPP ಕೊಡೋದಿಲ್ಲ ಅಲ್ಲಿ ಹೇಳ್ಬಿಟ್ರೆ ಅಲ್ಲಿ ಮ್ಯಾಟ್ರ್ ಕ್ಲೋಸ್ ಆಗ್ತಿತ್ತು. ನಾವ್ ಇಲ್ಲಿ ಹೋರಾಟ ಮಾಡೋ ಪರಿಸ್ಥಿತಿನೇ ಬರ್ತಿದಿಲ್ಲ. ಇದು ಒಂದ್ ಹೆಂಗೈತಪ್ಪ ಅಂದ್ರ ಜನಪ್ರತಿನಿಧಿಗಳು ಒಟ್ಟರು ಒಂದೊಂದು ಗುಂಪು ಐತಿ. ಆ ಗ್ರೂಪ್ ಮಾಡ್ಕೊಂಡು ಎಲ್ಲಾ ನಾವೇ ಆಳ್ಬೇಕಂತಾರ ಅವ್ರು. ಒಟ್ಟ ನಿಮ್ಗೆ ಹೇಳ್ಬೇಕಂದ್ರೆ ಜನರನ್ನ ಸುಲಿಬೇಕು, ನಾವು ಮನ್ಯಾಗ ಆರಾಮ ನೆಮ್ಮದಿ ಇರ್ಬೇಕು, ಜನರು ಯಾವಾಗಲೂ ನೆಮ್ಮದಿ ಇರಬಾರ್ದು, ಜನರು ಯಾವಾಗಲೂ ಕಷ್ಟ ಪಡ್ತಾ ಇರ್ಬೇಕಂತ ಒಂದು ಹೇಳೋದು ಅಷ್ಟೇ ಅವ್ರು ತಾತ್ಪರ್ಯ. ನಿಮ್ಗೆ ಹೇಳ್ಬೇಕಂದ್ರೆ ಆದ ಕಾರಣ ಸರ್ಕಾರಕ್ಕೆ ಈ ಬರುವಂತ ಸಚಿವ ಸಂಪುಟ ಸಭೆ ಬಿಜಾಪುರದಾಗ ಮಾಡಿದ್ರಂತೆ ಸಿದ್ದರಾಮಯ್ಯ ಹೇಳ್ತಾರೆ. ನೀವು ಸಚಿವ ಸಂಪುಟ ಬಿಜಾಪುರದಾಗ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಈ ಮೊದಲ ಮೆಡಿಕಲ್ ಕಾಲೇಜ್ ಏನ್ PPP ಮಾದರಿ ಕೊಟ್ಟಿರಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದ್ರ ಅಷ್ಟ ನಿಮಗೆ ಇಲ್ಲಿ ಬಿಜಾಪುರದಾಗ ಅಲೌಟ್ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಪರಿಚಯ ಕೊಡೋಲ್ಲ ನಾವು ಬಿಜಾಪುರದಾಗ. ನೇರವಾಗಿ ಎಚ್ಚರಿಕೆ ನಿಮ್ಗಿದು. ನಿಮ್ಗೆ ಹೇಳ್ಬೇಕಂದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳು ಜನರ ಪರವಾಗಿದ್ರು ಏನ್ ನೀವು ಮತ್ತೆ ಎದ್ರ ಪರವಾಗಿದ್ರು ವಿಚಾರ ಮಾಡ್ಬೇಕು. ಜನರಿಗೆ ನಾವು ಹೇಳೋದಿಷ್ಟೇ, ನಿಮ್ಮ ಉದ್ದೇಶಕ್ಕಾಗಿ ನಾವಿಲ್ಲಿ ಹೋರಾಟ ಮಾಡಕತ್ತೇವೆ. ಜನರಿಗೆ ಹೋರಾಟವನ್ನು ಬೆಂಬಲಿಸಿ ಪ್ರತಿ ದಿವಸ ಒಂದು ತಾಸಾಗ್ಲಿ 2 ತಾಸಾಗ್ಲಿ ಎಷ್ಟೆಷ್ಟೇ ಬಂದ ಬೆಂಬಲ ಕೊಟ್ಟಿರಿ ಹೋಗ್ಬೇಕು. ಬಂದ್ ಕೊಡ್ತ ನಾವು ಈ ಓಣಿಯವ್ರು ಬರ್ತೇವ್ರಿ ಈ ಓಣಿಯವ್ರು ಬರ್ತೇವೆ ಅಂತ ಹೇಳ್ಬೇಕು. ಹೇಳ್ಬಿಟ್ಟು ನಾಳೆಗೆ ನಮ್ದು ಈ ಪಳೆ ಐತ್ರಿ ಈ ಪಳೆ ಐತಿ ಹಿಂಗ ಕೆಲ ಆಗ್ಬೇಕಿದ್ರು. ಕೆಲ ಆಗ್ಬೇಕು. ಅವ್ರು ಬರುವಂತ ಬುತ್ತಿ ಕಟ್ಕೊಂಡು ಬರ್ಬೇಕು ಜನರು. ಯಾಕಂದ್ರೆ ನಾವು ಇಲ್ಲೇ ಊಟದ ವ್ಯವಸ್ಥೆ ಗಿಟ್ಟದ ವ್ಯವಸ್ಥೆ ಏನ್ ಮಾಡೋಲ್ರಿ ಹೋರಾಟ ಸಮಿತಿ. ಯಾಕಂತ ಕೇಳ್ರಿ ಇಲ್ಲಕ ಮ್ಯಾಗ ನಮ್ಗೆ ಹಣಕಾಸಿನ ವ್ಯವಸ್ಥೆ ಇರುವುದಿಲ್ಲ. ಆದ ಕಾರಣ ಜನರಲ್ಲೇ ನಾವು ವಿಜಯಪುರ ನಗರದ ಜನರಲ್ಲೇ ನಾವು ವಿನಂತಿ ಮಾಡೋದು ಇಷ್ಟೇ, ಈ ಹೋರಾಟವನ್ನ ಯಶಸ್ವಿ ಮಾಡ್ಬೇಕಂತಂದ್ರ ಜಿಲ್ಲೆಯ ಜನರು ಎದ್ದು ಬರ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ನಾನು ಮಲ್ಲಿಕಾರ್ಜುನ ಕೆಂಗಣ ಅಧ್ಯಕ್ಷದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ನಾವು ದಿನಾಂಕ 18/9/2025 ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿಯಿಂದ ಅನಿರ್ದಿಷ್ಟ ಧರಣಿಯನ್ನ ಹಮ್ಮಿಕೊಂಡಿದೀವಿ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಬಿಜಾಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಏನ್ ಮಂಜೂರಾಗಿದೆ ಇದನ್ನ ಖಾಸಗಿಯವ್ರಿಗೆ ಹೊಪ್ಸಕ್ ಹೊರಟಿದ್ದಾರೆ. ಇದನ್ನ ವಿರೋಧಿಸಿ ನಾವು ಈ ಅನಿರ್ದಿಷ್ಟ ಧರಣಿನ ಹಮ್ಮಿಕೊಂಡಿದೀವಿ. ಇದಕ್ಕೆ ಎಲ್ಲಾ ಬಿಜಾಪುರದೆಲ್ಲ ಸಂಘ ಸಂಸ್ಥೆಯವರಾಗಿರ್ಬೋದು, ಬೇರೆ ಬೇರೆ ಹೋರಾಟದ ಸಂಘಟನೆಗಳು ಕೂಡ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಿಜಾಪುರದ ನಾಗರಿಕರು ಕೂಡ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಇದು ಜನಸಾಮಾನ್ಯರು ಕೂಡ ಇದರಲ್ಲಿ ಭಾಗಿಯಾದ್ರೆ ಇದೊಂದು ದೊಡ್ಡ ಮಟ್ಟದ ಚಳುವಳಿಯಾಗಿ ರೂಪುಗೊಳ್ಳುತ್ತೆ. ಜೊತೆಗೆ ನಮ್ಮ ಬಿಜಾಪುರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸೋಕೆ ಕೂಡ ಒಂದು ದೊಡ್ಡ ಒಂದು ಹೆಜ್ಜೆ ನೀಡಕ್ಕೆ ಸಹಾಯ ಆಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನೋಡಿರ್ಬೋದು, ನೀವೆಲ್ಲರೂ ಕೂಡ ಗಮನಿಸಿದಿರಿ, ಕಳೆದ 6 ತಿಂಗಳಿಂದಲೂ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಬಾಣಂತಿಯರ ಸಾವುಗಳಾದವು. ಸೊ ನಾವಿಲ್ಲಿ ನಮ್ಮ ಡಿಮ್ಯಾಂಡ್ ಕೂಡ ನಾವೇನ್ ಇಡ್ತಾ ಇದೀವಿ ಅಂತಂದ್ರೆ, ನಮ್ಮ ಸಾಕಷ್ಟು ದೇಶದ ಅರ್ಧ ಭಾಗದಷ್ಟು ಹೆಣ್ಮಕ್ಳಿದ್ದಾರೆ. ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೆ ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಕೂಡ ಆ ಹಾಸ್ಪಿಟಲ್ ವರ್ಕ್ ಮಾಡಿ ಎಷ್ಟೋ ಸಾವು ನೋವುಗಳನ್ನ ಕೂಡ ತಡಿಬಹುದು. ಈ ಒಂದು ಉದ್ದೇಶ ಇಟ್ಕೊಂಡು ಈ ಬಿಜಾಪುರದ ಬಡವರು ಕಾರ್ಮಿಕರ ಮಕ್ಕಳು ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಓದ್ಬೋದು. ಈ ಎಲ್ಲಾ ಉದ್ದೇಶ ಇಟ್ಕೊಂಡು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಖಾಸಗಿ ಸಹಭಾಗಿತ್ವ ಬೇಡ ಅಂತ ಹೇಳಿ ನಾವು ಇವತ್ತು ಈ ಅನಿರ್ದಿಷ್ಟ ಧರಣಿನ ಹಮ್ಮಿಕೊಂಡಿದೀವಿ. ಗೀತಾ ಗೀತಾ ಎಚ್